ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಹನಾ ಗೌಡ. ಇವತ್ತಿನ ವ್ಲಾಗ್ ಬಂದು ಅ ಡೇ ಇನ್ ಮೈ ಲೈಫ್. ಇವತ್ತೇನಾಗುತ್ತೆ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ನಾನು ನೆಕ್ಸ್ಟ್ ವ್ಲಾಗ್ ಪ್ಲ್ಯಾನ್ ಇದ್ದಿದ್ದು ಕೂಡ ಶಾಪಿಂಗ್ದು ವ್ಲಾಗ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದೆ. ಅಂದರೆ 1000 ರೂಪೀಸ್ನಲ್ಲಿ ಇಷ್ಟು ಐಟಮ್ಸ್ ತೊಗೋಬೋದು ಅಂತ. ಬಟ್ ಅದನ್ನ ನೆಕ್ಸ್ಟ್ ಮಾಡೋಣ ಅಂತ ಮುಂದೆ ಹಾಕಿದ್ದೀನಿ. ಬಿಕಾಸ್ ಕಂಟಿನ್ಯೂಸ್ಲಿ ಶಾಪಿಂಗ್ದು ರಿವ್ಯೂದು ಇದೇ ಇದ್ದರೆ ಸರಿ ಬರಲ್ಲ ಅಂತ ಹೇಳಿ. ಸೊ ಇವತ್ತು ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದು ಮುಖ ತೊಳೆದಿದ್ದೀನಿ. ಇವಾಗ ಕಾಲೇಜ್ಗೆ ರೆಡಿಯಾಗಿ ಹೋಗಬೇಕು. ಆ್ಯಂಡ್ ಇವತ್ತು ಏನು ಫಿಲ್ಟರ್ ಮಾಡಲ್ಲ. ಲೈಕ್ ಅದು ಹೆಂಗೆ ಬರುತ್ತೋ ವೀಡಿಯೋ ಹಾಗಾಗಿ ಇದು ಮಾಡ್ತೀನಿ. ಲೈಕ್ ತಿರ್ಗಾರಿ ವಿಡಿಯೋ ಮಾಡೋಕ್ಕೆ ಹೋಗಿ ಅದೇನೋ ಆಗಿ ತುಂಬ ನಂಗೆ ಟೈಮೇ ಇಲ್ಲ ಆ್ಯಕ್ಚುಲಿ. ಕಾಲೇಜ್ ಟೈಮ್ ಆಗಿದೆ. ಸೊ ಹೋಗೋಣ ಬನ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾ ಸಿಗೋಣ. ಓಕೆನಾ? ಸೊ ಗೈಸ್, ತುಂಬ ಟೈಮ್ ಆಗ್ಬಿಟ್ಟೈತೆ. ನಂಗೆ 11:30 ಅಷ್ಟಿದ್ರು. ಇವಾಗ ಹೋಗ್ತಾ ಇದ್ದೀನಿ. ಹೋಗಿದ್ದಿದ್ರೆ ಸ್ವಲ್ಪ ಬೇಗ ಏನಾದ್ರು ಲೆಕ್ಕ ಕಲಿಬೋದಾಗಿತ್ತು. ಇವರು ನಮ್ಮ ಪ್ರೀತಿ ಅಂತ. ಆಕ್ಚುಲಿ ನನಗೂ 9 o'clock ಕ್ಲಾಸ್ ಇದೆ. ಟೈಮ್ ಆಗ್ಬಿಟ್ಟಿದೆ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಯಾರು ಮರ್ತ್ಕೋಬೇಡಿ. ಸೊ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನಂದರೆ ಗೈಸ್, ಇದು ವಿಡಿಯೋ ಕಂಟಿನ್ಯೂಟಿ ಸಿಗೋಕ್ಕಾಗಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲ ಇದ್ದು ನಾನು ಅಲ್ಲೆಲ್ಲ ಹುಡ್ಕೊ ಇವೇ ವೇಸ್ಟ್ ಫೆಲೋಸ್. ನೋಡಿ, ನಮ್ಮ ಕಾಲೇಜಲ್ಲಿ ಇಷ್ಟೊಂದು ಜನಸಂಖ್ಯೆ ಕಾಣಿಸ್ಬೇಕಂದ್ರೆ ಅದಕ್ಕೆ ಮೂಲ ಕಾರಣ ಎಕ್ಸಾಮ್, ಟೆಸ್ಟ್ಗಳು. ಅಲ್ವೇನೆ ಏನು ಯಪ್ಪ ನಾ ಮಾತಾಡೋದು ಹೋಗ್ರೆ ಫುಲ್ ಅಜೀಬ್ ಮಾಡ್ತಾಳೆ. ರಕ್ಷಿ ಅಲ್ವೇ ಬಂದಿಲ್ಲ. ಋತಿಕಾ ನೀನು ಹೇಳೆ. ಅಮ್ಮಯ್ಯ, ಇವ್ರಿಗೆ ಎಲ್ಲರಿಗೂ ಭಯ ಗೈಸ್ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಚೆನ್ನಾಗಿ ಓದ್ಕೊಂಡು ಬಂದಿದ್ದಾರೆ. ಟೆಸ್ಟ್ಗೆ ಹೆಂಗೆ ಓದ್ಕೊ ಬಂದಿದ್ಯಾ? ಪರವಾಗಿಲ್ಲ. ನಾನಾ ಯಾರು ನಂಬ್ಕೊಂಡು ಹೋಗ್ಬಾರ್ದು ಇಲ್ಲಿ. ಅದಕ್ಕೆ ನಾವೇನೋ ಓದ್ಸತಿ ಹೋದ ವರ್ಷ ಅಲ್ಲ, ನೆಕ್ಸ್ಟ್ ಓದ್ಸೇಮಲ್ಲ ನಿನ್ನದು ಬೇರೆ ಹೇಳು. ನೆನ್ನೆ ಟೆಸ್ಟ್ ಟೆಸ್ಟ್ ಮುಗ್ದಾದ್ಮೇಲೆ ಇವಳಿಗಂತಾರ ಗೈಸ್, ಇವಳು ಏನು ಹೇಳ್ತಾಳೆ ಅಂದರೆ, ಟೆಸ್ಟ್ ಎಲ್ಲ ಮುಗ್ದಾದ್ಮೇಲೆ ಎಲ್ಲಾದರೂ ಹೋಗೋಣ ಅಂತ. ಆಯಿತು ರೇಷ್ಮೆ, ಎಲ್ಲಿ ಹೋಗೋಣ ಹೇಳ್ಬಿಡು. ನಂದು ಇನ್ಸ್ಕೋ ಎಲ್ಲೂ ಬೇಡ, ಇವಾಗ ಎಲ್ಲೂ ಬೇಡ ಕಡ್ಲೆ. ರಕ್ಷಿತಾ ಹೇಳ್ತಾವಳೆ ಹಿಂಗೆ, ಋತಿಕಾ ಹೇಳ್ತಾವಳೆ ಇದು ಕೀರ್ತನ ಸಾನ ಈ ಥರ ತಗೊಂಡವಳಲ್ಲ, ಅದಕ್ಕೆ ನಾನು ವಿಡಿಯೋ ಎಲ್ಲ ಹಾಕ್ತೀನಿ ಯೂಟ್ಯೂಬ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ರಕ್ಷಿ ಸಖತ್ತ ಕಾಣಿಸ್ತೇವೆ. ಹಾಕೋದು ನೋಡಿ. ಈಗ ಎಲ್ಲಿ ನೋಡ್ಬೇಕು? ನೀನು ಮಾತಾಡೆ, ಅಲ್ಲೇನು ಅಷ್ಟೊಂದು ಬರಲ್ಲ. ಏನಂತ ಹೇಳೋಣ, ಓದಿದ್ರ ಬಗ್ಗೆ ಮಾತಾಡಿ ದಯವಿಟ್ಟು. ನಾನು ನಿಜ ಏನೂ ಓದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಓದಿದ್ದೀನಿ. ಓದಿದ್ದೀನಿ ಇಂಗ್ಲೀಷಲ್ಲಿ ಅಂದರೆ ನಾನು ಬರೆಯೋದು ಇಂಗ್ಲೀಷಲ್ಲಿ, ಅದಕ್ಕೆ ಅದರಲ್ಲಿ ಓದಿದ್ದೀನಿ. ಕನ್ನಡದಲ್ಲಿ ಓದ್ಬಿಟ್ಟು ಹೋಗಲ್ಲ. ಅಂದ್ರೆ ಏನು ಹೇಳು? ಅದೇ ಗೊತ್ತಿಲ್ಲ ಕಣ. ಹೋಗು ವರ್ಕ್ಸು. ಕಾರ್ಯಗಳು ಅಂದ್ರೆ ಏನು ಹೇಳು? ಪ್ರೋಗ್ರಾಮ್ಸ್. ಯಾವ ಪ್ರೋಗ್ರಾಮ್ಸು ಅಲ್ಲ, ಅದು ನಮ್ಗೆ ಬೇರೆದು. ಅದು ಪ್ರೋಗ್ರಾಮ್ಸ್ ಅನ್ನೋದು ಇಲ್ವೇ ಇಲ್ಲ ಇಲ್ಲಿ. ಆಯ್ತಾ? ಎಲ್ಲಿಗೆ ಹಾಕಬೇಕು ಹಿಂಗ? ಏಯ್ ನೀನು ಮಾತಾಡ್ಬೇಡ, ಮಾತಾಡೆ. ಗೈಸ್ ಪಟಾಕಿ ಹೊಡೆದ್ರು.
ಈಗ ಟೆಸ್ಟ್ ಬರೆಯೋಕ್ಕೆ ಹೋಗ್ತಾ ಇದ್ದೀವಿ, ಆದರೆ ಕಾಮರ್ಸ್ ಬ್ಲಾಕ್ನ ತೋರಿಸ್ತೀನಿ. ಇದೇ ನಮ್ಮ ಕಾಮರ್ಸ್ ಬ್ಲಾಕ್ ನೋಡ್ಕೊಳ್ಳಿ, ಈ ಥರ ಇದೆ. ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣ ಆ್ಯಂಡ್ ಇದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಮಾಡಿರೋದು ಇದು ವೀಡಿಯೋ. ನಮಗೆ ಟೆಸ್ಟ್ ಎಲ್ಲ ಮುಗಿದ್ಬಿಟ್ಟಿತ್ತು ಆವಾಗ ಮಾಡಿದ್ದು. ಹಾಗೆ ಒಂದು ಕ್ಲಾಸ್ ರೂಮ್ ತೋರಿಸ್ತೀನಿ, ಯಾರು ನೋಡಿಲ್ಲ ಅವ್ರು ನೋಡ್ಕೋಬೇಡಿ. ಇದೇ ನಮ್ಮ ಕಾಮರ್ಸ್ ಬ್ಲಾಕ್ ಕ್ಲಾಸ್ ರೂಮ್. ಈ ಥರ ಇದೆ. ಸಿಂಪಲ್ಲಾಗಿ ಎಲ್ಲ ಕಾಲೇಜಲ್ಲಿ ಯಾವ ಥರ ಇರುತ್ತೋ ಹಾಗೆ ಸಿಂಪಲ್ಲಾಗಿದೆ ಅಷ್ಟೇ. ನೋಡಿ, ಇದೇ ನಮ್ಮ ಕಾಮರ್ಸ್ ಬ್ಲಾಕ್. ಆದಷ್ಟು ತೋರಿಸ್ತೀನಿ ನಂದು ಎಕ್ಸಾಮ್ ಹಾಲ್ ಎಲ್ಲೈತೆ ಅಂತ ಹೇಳ್ತಾ. ಇದೇ ನಮ್ಮ ರೂಮು. ನಮ್ಮ ರಕ್ಷಿ ಪಾಪ ತುಂಬ ಸಿನ್ಸಿಯರಾಗಿ ಓದ್ಕೊತಿದ್ದಾಳೆ. ಇಬ್ರು ಬಿಟ್ರೆ ಇನ್ನು ಯಾರೂ ಇಲ್ಲ. ಇವಳಂತೂ ಇವನೇ ಬಂದ ನೋಡಿ. ಬಾಬಾ ಬೇಗ. ಅಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು. ಆಮೇಲೆ ಮಿಸ್ಕೊಂಡು ಆಮೇಲೆ ಸುಮ್ಮನಾಗ್ಬಿಟ್ಟೆ. ನೆಕ್ಸ್ಟು ಟೆಸ್ಟೆಲ್ಲ ಮುಗಿಸ್ಕೊಂಡು ಇನ್ನೊಂದು ಟೆಸ್ಟ್ಗೆ ಓದ್ಕೊಳ್ಳುವಾಗ 3 ದಿನದಿಂದ ಹಿಂಗೆ ಕಂಟಿನ್ಯೂಸ್ಲಿ ಪಾಪ ಓದ್ಕೋಬೇಕು ಅಂತ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಈಚೆ ಕೊಂದ್ಕೊತಿದ್ರೆ ಮಳೆ ಬಂದ್ಬಿಡುತ್ತೆ. ಸೊ ಹಿಂಗೆ ಎದ್ದಿದ್ದು ಹೋಗೋದೇ ಆಗಿದೆ. ಟೆಸ್ಟ್ ಕೂಡ ಬರದೆ ಒಂದು ರೇಂಜಲ್ಲಿ ಚೆನ್ನಾಗಿ ಬರ್ದಿದ್ದೀನಿ ಅಂತ ಅನ್ಕೋತೀನಿ. ಇವಾಗ ಪಾರ್ಕಲ್ಲಿ ಬಂದೆ, ಇಲ್ಲಿ ನಮ್ಮ ಅಣ್ಣ ಕುಂತಿದ್ದಾರೆ. ಸೊ ಇವಾಗ ರೀಲ್ಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ನೋಡೋಣ ರೀಲ್ಸ್ ಮಾಡ್ತೀವಾ ಇಲ್ವಾ ಅಂತ. ಅಣ್ಣ ರೀಲ್ಸ್ ಮಾಡ್ತೀವಾ? ಅದ್ ನಿನ್ ಮೇಲೆ ನಿಂತಿರೋದು. ನೀ ಮಾಡ್ತೀನಿ ಅಂದ್ರೆ ಮಾಡೋದು, ಇಲ್ಲ ಅಂದ್ರೆ ಇಲ್ಲ. ಇವಾಗ ನೀನ್ ಹೇಳ್ಬೇಕಣ್ಣ, ಮಾಡು ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ. ನಿನ್ನಿಷ್ಟ. ನೀನು ಇವಾಗ ನಮ್ಮ ಅಣ್ಣ ಏನಾದ್ರು ಒಂದ್ ರೀಲ್ಸ್ ಸೆಲೆಕ್ಟ್ ಮಾಡಿ ಮಡಗಿದ್ರೆ ಇವಾಗ ಕಳ್ಸೈತೆ, ಅದಾದ್ರೆ ಪಕ್ಕಾ ಮಾಡ್ತೀವಿ. ಬಟ್ ಗ್ಯಾರಂಟಿ ಏನು ಕೊಡಲ್ಲ. ಆದ್ರೆ ನಿಮ್ಗೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗೈಸ್ ಇವತ್ತು. ನೋಡಿ, ಒಂದು ವಿಡಿಯೋ ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂತ. ಓಕೆನಾ? ಜಸ್ಟ್ ಅದು ನಿಮಗೆ ಒಂದು 12 ಸೆಕೆಂಡ್ಸ್ 30 ಸೆಕೆಂಡ್ಸ್, ಬಟ್ ನಮಗೆ 2 ಅವರ್ಸ್ 3 ಅವರ್ಸ್ ಆಗುತ್ತೆ ಗೈಸ್. ಆ್ಯಂಡ್ ಇವತ್ತು ಅದ್ಭುತದಲ್ಲಿ ಅದ್ಭುತ, ನಮ್ಮ ಬಸ್ಸು ಫುಲ್ಲು ಫ್ರೀ. ನನಗೆ ಕಿಟಕಿ ಪಕ್ಕ ಸೀಟ್ ಸಿಕ್ತು. ಪಕ್ಕದಲ್ಲೂ ಭೀಮ್ನಳ್ಳಿ ಬಸ್ ಇತ್ತು, ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನ್ನ ಜಸ್ಟಲ್ಲಿ ಮಿಸ್ ಆದೆ. ಇನ್ನೊಂದು ಸೆಕೆಂಡ್ ಮುಂದೆ ಹೋಗಿದ್ರು ಈ ಬಸ್ಸಲ್ಲಿ ನಿಂತ್ಕೊ ಹೋಗ್ಬೇಕಾಗಿತ್ತು. ಆಮೇಲೆ ಈ ಬಸ್ ಬಂದಿದ ತಕ್ಷಣ ಸೀಟ್ ಹಾಕೊಂಡು ಹತ್ಕೊಬಿಟ್ಟೆ. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ಯಾವ ಥರ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಬಾಯ್.